ಚಾಪಿಂಗ್ ಬೋರ್ಡ್ನ ನಿಂಬೆಹಣ್ಣು ಸಿಪ್ಪಿಂದ ಕ್ಲೀನ್ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಪಳಪಳ ಅಂತ ಉಳಿಯುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ಉಪಯೋಗ ಆಗುವಂಥ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಎಂಡವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ನೋಡೋಣ ಬನ್ನಿ. ಮೊದಲನೇ ಟಿಪ್ ನೋಡಿ, ನಾವು ಮೊಬೈಲ್ನ ಚಾರ್ಜಿಂಗ್ ಹಾಕಬೇಕಾದ್ರೆ ನೋಡಿ ಈ ಥರ ಹೋಲ್ಡರ್ ಇರೋದಿಲ್ಲ. ಈ ರೀತಿ ನಾವು ಚಾರ್ಜಿಂಗ್ ಹಾಕ್ಬಿಟ್ಟು ಚಾರ್ಜರ್ ಏನಿರುತ್ತಲ್ವ ಅದ್ರ ಮೇಲೇ ನಾವು ಇಟ್ಬಿಡ್ತಾ ಇರ್ತೀವಿ. ಒಂದೊಂದು ಸಾರಿ ಫೋನ್ ಬಂದಾಗ ವೈಬ್ರೇಟ್ಗೆ ಕೆಳಗಡೆ ಬೀಳೋ ಅಂಥ ಚಾನ್ಸು ತುಂಬಾ ಇರುತ್ತಲ್ವ. ಹಾಗಿದ್ದಾಗ ನಾವು ತುಂಬ ಸುಲಭವಾಗಿ 2 ಕ್ಲಿಪ್ ಸಹಾಯದಿಂದ ಈಸಿಯಾಗಿ ಹೋಲ್ಡರ್ನ ರೆಡಿ ಮಾಡ್ಕೋಬೋದು. ನೋಡಿ, ಅದಕ್ಕೆ ನಾನು ಇಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ನ 2 ಪೀಸ್ ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಕ್ಲಿಪ್ಗಳು 2 ಕ್ಲಿಪ್ಗೂ ಒಂದು ಬದಿಗೆ ಈ ರೀತಿ ಅಂಟಿಸ್ಕೋಬೇಕಾಗುತ್ತೆ. 2 ಕ್ಲಿಪ್ಗೂ ಇದೇ ರೀತಿ ಅಂಟಿಸ್ಕೊಂಡು ಮೇಲೆ ಇರೋವಂಥ ಕವರ್ನ ತೆಗೆದುಬಿಡಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ 2ಕ್ಕೂ ಅಂಟಿಸ್ಕೊಂಡು ಮೇಲೆ ಇರೋವಂಥ ಕವರ್ನ ತೆಗೆದುಬಿಟ್ಟು ನಾನು ಇಲ್ಲಿಗೆ ಒಂದು ಮೊಬೈಲ್ ಎಲ್ಲಿ ಚಾರ್ಜಿಂಗ್ ಹಾಕ್ತೀವಲ್ವ ಆ ಪ್ಲೇಸಲ್ಲಿ ಸ್ವಲ್ಪ ಪಕ್ಕದಲ್ಲಿ ಆ ಬೋರ್ಡ್ ಪಕ್ಕಕ್ಕೆ ನಾನು ಈ ರೀತಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಒಂದು 2 ಇಂಚಷ್ಟು ಗ್ಯಾಪ್ ಇಟ್ಕೊಂಡು ನಾವು ಈ ರೀತಿ ಸ್ಟಿಕ್ ಮಾಡಿಕೊಂಡು ನೋಡಿ ತುಂಬ ಸುಲಭವಾಗಿ ಫೋನ್ ಹೋಲ್ಡರ್ನ ರೆಡಿ ಮಾಡ್ಕೊಂಬಿಡ್ಬೋದು. ಈ ರೀತಿ ಕ್ಲಿಪ್ ಸಹಾಯದಿಂದ ರೆಡಿ ಆಗುತ್ತೆ. ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಫೋನ್ ಹೋಲ್ಡರು ಅಕಸ್ಮಾತ್ ಇಲ್ಲ ಅನ್ನೋರು ಈ ಟ್ರಿಕ್ಸ್ನ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಇಲ್ಲಿ ಒಂದು ತುಂಬಾ ಯೂಸ್ಫುಲ್ ಆದಂಥ ಕ್ಲೀನಿಂಗ್ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ನಾನು ಇಲ್ಲೊಂದು ಬೋಲ್ ತೊಗೊಂಡು ಆ ಬೋಲ್ಗೆ ಸ್ವಲ್ಪ ವಿಮ್ ಲಿಕ್ವಿಡ್ಡು ನೀವು ಯಾವ್ದು ಯೂಸ್ ಮಾಡ್ತೀರೋ ಪಾತ್ರೆ ತೊಳೆಯೋದಕ್ಕೆ ಆ ಲಿಕ್ವಿಡ್ನ ಸ್ವಲ್ಪ 1-2 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪರಿಮಳಗೋಸ್ಕರ ನಾನು ಕಂಫರ್ಟ್ನ ಹಾಕ್ಕೊತಾ ಇದ್ದೀನಿ. ಕಂಫರ್ಟ್ ಉಪಯೋಗ ನಿಮ್ಗೆ ತುಂಬಾ ಗೊತ್ತಿರುತ್ತೆ ಫ್ರೆಂಡ್ಸ್. ಗೊತ್ತಿಲ್ಲ ಅಂದರೆ ನನ್ನ ಓಲ್ಡ್ ವೀಡಿಯೋಸ್ನ ನೀವು ಒಂದು ಸಾರಿ ಚೆಕ್ ಮಾಡಿ ನೋಡಿ. ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ನೀವು ಒಂದು ಸಾರಿ ಚೆಕ್ ಮಾಡಿ ಟ್ರೈ ಮಾಡಿ ನೋಡಿ. ನೋಡಿ, ಎರಡನ್ನೂ ಈ ರೀತಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀಟಾಗಿ ಈ ರೀತಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಲಿಕ್ವಿಡು ತುಂಬಾ ನಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ನಾವು ಕೆಲಸ ಕಾರ್ಯಗಳು ಬೇಗ ಒಂದು ನಿಮಿಷಗಳಲ್ಲಿ ಮುಗ್ದೋಗುತ್ತೆ, ಅಷ್ಟೊಂದು ಯೂಸ್ ಆಗುತ್ತೆ ಈ ಒಂದು ಲಿಕ್ವಿಡ್ ಮಾಡಿ ಇಟ್ಕೊಂಡ್ಬಿಟ್ರೆ. ನೋಡಿ, ಇದನ್ನು ಯಾವ ರೀತಿ ಬಳಸೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ನಾವು ಅಡುಗೆ ಮಾಡುವಾಗ ಸ್ಟವ್ ಎಲ್ಲ ತುಂಬಾ ಗಲೀಜಾಗಿರುತ್ತೆ. ಎಣ್ಣೆ ಜಿಡ್ಡೆಲ್ಲ ಸಿಡಿದು ಸಾಂಬಾರೆಲ್ಲ ಮಾಡಿದಾಗ ಅದೆಲ್ಲ ಎಗರ್ಬಿಟ್ಟು ಸುಮ್ಮನೆ ಎಲ್ಲ ಗಲೀಜಾಗಿಬಿಟ್ಟಿರುತ್ತಲ್ವ. ನೋಡಿ, ಈ ರೀತಿ ನಾವೆಲ್ಲ ಮನೆ ಕೆಲಸ ಎಲ್ಲ ಮಾಡಿ ನೈಟ್ ಮಲ್ಗೋಕ್ಕೆ ಮುಂಚೆ ಈ ರೀತಿ ಕಿಚನ್ನ ಈ ಲಿಕ್ವಿಡ್ ಏನಿದೆ ಅದನ್ನು ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಳೋದ್ರಿಂದ ತುಂಬಾ ಬೇಗ ಕ್ಲೀನ್ ಆಗುತ್ತೆ. ನಾವು ಲಿಕ್ವಿಡ್ ಹಾಕಿರೋದ್ರಿಂದ ಹಾಗೆ ಕಂಫರ್ಟ್ ಹಾಕಿರೋದ್ರಿಂದ ಕಿಚನ್ನೆಲ್ಲ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಫ್ರೆಂಡ್ಸ್. ಹಾಗೆ ಈ ಕಿಚನ್ನು ಗ್ಯಾಸ್ ಸ್ಟವ್ ಹಿಂದೆ ಏನಿದೆ ಟೈಲ್ಸು ಅದನ್ನು ಸಮೇತ ನಾನು ಈ ಲಿಕ್ವಿಡ್ ಸಹಾಯದಿಂದ ಒರೆಸ್ಕೊಂಡ್ಬಿಡ್ತೀನಿ. ಅವತ್ತಿನ ಕೆಲಸ ಅವತ್ತು ಮಾಡ್ಕೊಳೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ನೋಡಿ, ಕಿಚನ್ ಅಲ್ಲದೆ ಫ್ರೆಂಡ್ಸ್ ಇಲ್ಲಿ ನಾನು ಫಿಶ್ ಟ್ಯಾಂಕು ಹಾಗೆ ಕೆಲವೊಂದು ಐಟಮ್ಸ್ಗಳನ್ನ ಇದೇ ವಾಟರಿಂದ ನಾನು ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಇದರಲ್ಲಿ ಕಂಫರ್ಟ್ ಹಾಕಿರೋದ್ರಿಂದ ಮನೆಯೆಲ್ಲ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಒಳಗಡೆ ಬಂದಿದ ತಕ್ಷಣ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಲಿಕ್ವಿಡ್ನ ಮಾಡಿ ಇಟ್ಕೊತಾ ಇರ್ತೀನಿ. ತುಂಬಾ ಕ್ಲೀನೂ ಆಗುತ್ತೆ ಫ್ರೆಂಡ್ಸ್. ನಾವು ವಿಮ್ ಲಿಕ್ವಿಡ್ ಹಾಕಿರೋದ್ರಿಂದ ಯಾವುದೇ ರೀತಿ ನೊಣ ಸೊಳ್ಳೆ ಸೀಮೆಗಳು ಏನು ಬರೋದಿಲ್ಲ. ಟ್ರೈ ಮಾಡಿ ನೋಡಿ. ಇದೇ ರೀತಿ ನಾನು ಟೀಪಾಯ್ ಸಮೇತ ನಾನು ಇದೇ ಸ್ಪ್ರೇ ಬಾಟಲ್ನ ಸ್ಪ್ರೇ ಮಾಡಿಕೊಂಡು ಈ ವಾಟರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಟೀಪಾಯ್ ಮೇಲೆ ನೊಣಗಳು ಸಣ್ಣ ಸಣ್ಣ ನೊಣಗಳೆಲ್ಲ ಬರ್ತಾ ಇರುತ್ತಲ್ಲ ಅದೆಲ್ಲ ಏನು ಬರೋದಿಲ್ಲ. ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಮನೆಯಲ್ಲಿ ಮಕ್ಕಳಿದ್ದರೆ ಈ ರೀತಿ ಸಿರಪ್ಸ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ನಾವೆಲ್ಲದೂ ತೊಗೊಂಡೋಗ್ಬೇಕು ಅಂದಾಗ ಈ ರೀತಿ ಲೀಕ್ ಆಗ್ತಾ ಇರುತ್ತಲ್ವ ಸಿರಪ್ಪು ಎಲ್ಲ ಚೆಲ್ಲೋಗಿ ಅರ್ಧಕ್ಕರ್ಧ ಚೆಲ್ಲೋಗ್ತಾ ಇರುತ್ತೆ. ನೋಡಿ, ಆ ಥರ ಆಗಬಾರ್ದು ಅಂದರೆ ಯಾವುದಾದ್ರೂ ಒಂದು ರಬ್ಬರ್ನ ಈ ರೀತಿ ಸಿರಪ್ ಬಾಟಲ್ಗೆ ಹಾಕ್ಕೊಂಬಿಡಿ. ಈ ರೀತಿ ಹಾಕ್ಕೊಂಡು ಟೈಟಾಗಿ ಈ ರೀತಿ ಕ್ಯಾಪ್ ಹಾಕ್ಬಿಟ್ರೆ ಅಂತೂ ತುಂಬಾ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ಲೀಕ್ ಆಗೋದಿಲ್ಲ ಫ್ರೆಂಡ್ಸ್. ನಾವು ಎಷ್ಟೇ ಟ್ರಾವೆಲ್ ಮಾಡಿದ್ರೂ ಸ್ವಲ್ಪನೂ ಸಿರಪ್ಪು ಲೀಕ್ ಆಗೋದಿಲ್ಲ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಹೆಣ್ಮಕ್ಳು ನಾವು ಕುಂಕುಮ ಅಂತೂ ಹಣೆಗೆ ಇಡ್ತಾ ಇರ್ತೀವಲ್ವ. ಕುಂಕುಮ ಇಟ್ಟರೆ ಏನಾಗುತ್ತೆ, ಬೆವ್ರಿಗೆ ಆಗಲಿ ಇಲ್ಲಾಂದರೆ ಸ್ವಲ್ಪ ತಿಟ್ಟಿದ್ದು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಈ ರೀತಿ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಹಾಗೆ ತುಂಬಾ ಬೆವರೆಲ್ಲ ಬಂದಾಗೂ ಎಲ್ಲ ಒಂದು ಕಡೆಯಿಂದ ಎಲ್ಲ ಫುಲ್ ಸ್ಪ್ರೆಡ್ ಆಗಿಬಿಡುತ್ತಲ್ವ. ಆ ರೀತಿ ಆಗಬಾರ್ದು ಅಂದರೆ ನಾವು ಬಟ್ಟೆ ಇಡೋಕ್ಕೆ ಮುಂಚೆ ಕುಂಕುಮ ಇಡೋವಂಥ ಹಣೆಗೆ ಸ್ವಲ್ಪ ವ್ಯಾಸಲಿನ್ನ ಅಪ್ಲೈ ಮಾಡಿಕೊಂಡು
ನಾವು ಯಾವ ಪ್ಲೇಸ್ಗೆ ಇಕ್ಕೊತೀವೋ ಅಲ್ಲಿ ಸ್ವಲ್ಪ ವ್ಯಾಸ್ಲೈನ್ ಹಚ್ಕೊಂಡು ಕುಂಕುಮ ಇಟ್ಕೊಂಡು ನೋಡಿ ತುಂಬಾ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ಪಕ್ಕಕ್ಕೆ ಉದುರೋಗೋದು ಇಲ್ಲ, ಹಾಗೆ ಜರುಗೋದು ಇಲ್ಲ. ನೋಡಿ ಡಿಫ್ರೆನ್ಸ್ ನಾನು ಎರಡೂ ಹಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿ ವ್ಯಾಸ್ಲೈನ್ ಹಚ್ಚಿರೋದು ತುಂಬಾ ಸ್ಟಿಫಾಗಿ ಕೂತ್ಕೊಂಡಿದೆ, ಹಚ್ಚದೇ ಇರೋದು ಎಷ್ಟು ಬೇಗ ಹೊರಟೋಯ್ತು. ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಟೈಲರಿಂಗ್ ಮಿಷಿನ್ ಮನೆಯಲ್ಲಿರೋ ಅಂಥವ್ರು ಸಾಮಾನ್ಯವಾಗಿ ಈ ರೀತಿ ಟೇಪ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ಟೆ ಹೊಲಿಯುವಾಗ ಏನು ಮಾಡ್ತೀವಿ, ಈ ರೀತಿ ಸುತ್ತಿ ಒಂದು ತವ ಇಕ್ಬಿಡ್ತೀವಿ. ತಿರ್ಗಾ ಸ್ವಲ್ಪ ಹೊತ್ತಿಗೆಲ್ಲ ತಿರ್ಗಾ ಇನ್ನೊಂದು ಟೈಮ್ ಎತ್ಕೊಬೇಕು ಅಂದರೆ ಈ ರೀತಿ ಸಿಕ್ಕಾಗೋಗಿ ಫಸ್ಟ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತೀವಿ. ಆ ರೀತಿ ಆಗಬಾರ್ದು ಅಂದರೆ ಈ ಸಿಂಪಲ್ ಟ್ರಿಕ್ನ ಯೂಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಒಂದು ರಬ್ಬರ್ ಬ್ಯಾಂಡ್ನ ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದು ರಬ್ಬರ್ ತೊಗೊಂಡು ಲಾಸ್ಟಲ್ಲಿ ಈ ರೀತಿ ಓಲ್ ಇರುತ್ತಲ್ಲ ಫ್ರೆಂಡ್ಸ್, ಈ ಓಲ್ ಒಳಗಡೆ ಈ ರೀತಿ ಇಕ್ಕೊತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಇಕ್ಕೊಂಡು ಆ ರಬ್ಬರ್ ಒಳಗಡೆಯಿಂದ ಇನ್ನೊಂದು ಬದಿನ ಈ ರೀತಿ ಒಳಕ್ಕೆ ಹಾಕ್ಕೊಂಡು ಈ ರೀತಿ ಎಳ್ಕೋಬೇಕು, ಒಂದು ನಾಟಾಗುತ್ತೆ. ನೋಡಿ ಇವಾಗ ಮೇಲೆ ಭಾಗ ಫಸ್ಟ್ ಏನಿದೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ರೀತಿ 3 ಬೆರಳಿಗೆ ಸುತ್ಕೊತಾ ಬರಬೇಕು ಟೇಪ್ನ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ಈ ರೀತಿ ಸುತ್ಕೊತಾ ಬಂದು ಲಾಸ್ಟ್ಗೆ ನಾವು ಈ ರೀತಿ ರಬ್ಬರ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಈ ರೀತಿ ರಬ್ಬರ್ ಹಾಕಿರೋದ್ರಿಂದ ತುಂಬಾ ನೀಟಾಗಿ ನೋಡಿ ಲಾಸ್ಟಿಗೆ ಬಂದಾದಮೇಲೆ ಈ ರೀತಿ 2 ಬೆರಳುಗಳ ಸಹಾಯದಿಂದ ಹಿಡ್ಕೊಂಡು ಈ ರೀತಿ ರಬ್ಬರ್ ಹಾಕ್ಕೊಬಿಡಬೇಕು. ಲಾಸ್ಟಲ್ಲಿರುತ್ತೆ ನಮ್ಮ ತುಂಬಾ ನೀಟಾಗೂ ಕಾಣುತ್ತೆ, ಆ ಗಲಿಬಿಲಿ ಇರಲ್ಲ, ಹುಡುಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ತುಂಬಾ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಿಷಿನ್ ಇರೋ ಅಂಥವ್ರು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಅಂತೂ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನಾವು ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ, ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕೆ ಈ ಥರ ಚಾಪಿಂಗ್ ಬೋರ್ಡ್ಗಳ್ನ ಉಡ್ಡದು ಬಳಸ್ತಾ ಇರ್ತೀವಲ್ವ. ಇದನ್ನು ನಾವೇನು ಮಾಡ್ತೀವಿ, ಕಟ್ ಮಾಡಾದಮೇಲೆ ಸುಮ್ಮನೆ ನೀರಲ್ಲಿ ತೊಳೆದುಬಿಟ್ಟು ಇಟ್ಬಿಡ್ತಾ ಇರ್ತೀವಿ. ಆ ಥರ ಇಡೋದ್ರಿಂದ ಅದು ಒಳಗಡೆ ಎಲ್ಲ ಫಂಗಸ್ ಆಗಿ ಬ್ಲ್ಯಾಕ್ ಆಗೋಗಿ ತುಂಬಾ ಗಲೀಜಾಗೋಗ್ಬಿಟ್ಟಿರುತ್ತೆ. ಉಡ್ಡು ಎಸ್ಪೆಷಲಿ ಉಡ್ಡು ನಾನು ಹೇಳ್ತಾ ಇರೋದು. ನೋಡಿ ಆ ಥರ ಇದ್ದಾಗ ನಾವು ವಾರಕ್ಕೊಂದ್ಸರಿ ಈ ರೀತಿಯಾಗಿ ಉಡ್ಡದು ಏನು ಚಾಪಿಂಗ್ ಬೋರ್ಡ್ ಇರುತ್ತೆ ಅದನ್ನು ಸ್ವಲ್ಪ ಹಾಗೆ ನಾವು ಬಿಸಾಕೋ ಅಂಥ ಚಿತ್ರಾನ್ನ ಎಲ್ಲ ಮಾಡಿದಾಗ ಲೆಮನ್ದು ಈ ರೀತಿ ಸಿಪ್ಪೆಗಳ್ನ ಬಿಸಾಡ್ತಾ ಇರ್ತೀವಿ. ಇದೇ ಸಿಪ್ಪೆಗಳ್ನ ಈ ಸೋಡಾ ಏನು ಹಾಕಿರ್ತೀವಲ್ಲ ಅದ್ರ ಮೇಲೆ ನೀಟಾಗಿ ಈ ರೀತಿ ರಬ್ ಮಾಡ್ಕೋಬೇಕು. ಚೆನ್ನಾಗಿ 2 ಬದಿಯಲ್ಲೂ ನಾವು ಈ ರೀತಿ ಸಿಪ್ಪೆಗಳ ಸಹಾಯದಿಂದ ನಿಂಬೆಹಣ್ಣು ತೊಗೊಂಡು ಈ ರೀತಿ ಉಜ್ಕೊಳೋದ್ರಿಂದ ಸಿಪ್ಪೆಗಳಿಂದ ತುಂಬಾ ನೀಟಾಗಿ ಆಗುತ್ತೆ ಫ್ರೆಂಡ್ಸ್. ನಾವು ಸೋಡಾ ಹಾಕಿರೋದ್ರಿಂದ ಕ್ಲೀನಿಂಗು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಈ ರೀತಿ 1 ನಿಮಿಷ 1-2 ನಿಮಿಷ 2 ಬದಿಯಲ್ಲೂ ಉಜ್ಕೊಂಡಾದ್ಮೇಲೆ ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಚಾಪಿಂಗ್ ಬೋರ್ಡ್ಗಳು ತುಂಬಾ ನೀಟಾಗಿರುತ್ತೆ. ಹಾಗೆ ಯಾವುದೇ ರೀತಿ ನಾವು ಫಂಗಸ್ ಆಗಲಿ ಇಲ್ಲ ಕಪ್ಪಗಾಗೋದೆಲ್ಲ ಆಗೋದಿಲ್ಲ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಛತ್ರಿಗಳ್ನ ನಾವು ಮಳೆಗಾಲದಲ್ಲಿ ಬೇಸಿಗೆಯಲ್ಲೆಲ್ಲ ಬಿಸಿಲಿಗೆ, ಇವಾಗ ತುಂಬ ಬಿಸಿಲಿರೋದ್ರಿಂದ ಯೂಸ್ ಮಾಡ್ತಾ ಇರ್ತೀವಿ ಹೊರಗಡೆ ಹೋದಾಗ. ನೋಡಿ ಯೂಸ್ ಮಾಡಾದಮೇಲೆ ಈ ರೀತಿ ಲಾಸ್ಟಲ್ಲಿ ಈ ರೀತಿ ವೆಲ್ಕ್ರೋ ಒಂದಿರುತ್ತೆ, ಅದು ಇಲ್ಲ ಇದಕ್ಕೆ. ಆ ಥರ ಇದ್ದಾಗ ನೋಡಿ ಈ ರೀತಿ ಇಕ್ಬಿಟ್ರೆ ಒಂಥರ ಅಸಹ್ಯವಾಗಿ ಕಾಣ್ತಾ ಇರುತ್ತಲ್ವ. ನಮ್ಗೆ ಈ ರೀತಿ ಏನಿಲ್ಲ, ವೆಲ್ಕ್ರೋ ಏನು ಇಲ್ಲ ಅಂತಂದಿದ್ದ ಪಕ್ಷದಲ್ಲಿ ನೋಡಿ ಯಾವುದಾದ್ರೂ ಸಣ್ಣ ಮಕ್ಕಳದು ಚಿಕ್ಕ ಮಕ್ಕಳದು ಬಳೆ ಆಗಲಿ ಇದ್ದರೆ ನೋಡಿ, ದೊಡ್ಡವ್ರದ್ದಾದ್ರೂ ಪರವಾಗಿಲ್ಲ, ಸ್ವಲ್ಪ ಸಣ್ಣದಾಗಿರೋವಂಥ ಬಳೆನ ಈ ರೀತಿ ಹಾಕಿಟ್ಬಿಟ್ರಂತೂ ಸ್ಟಿಫಾಗಿ ಛತ್ರಿ ಇರುತ್ತೆ, ಯಾವುದೇ ರೀತಿ ಅರಳ್ಕೊಳೋದಿಲ್ಲ. ಮಕ್ಕಳಿಗೆ ಕಣ್ಣಿಗೆ ಚುಚ್ಕೊಳೋ ಚಾನ್ಸ್ ಇರುತ್ತೆ. ಇದು ಕೆಳಗಡೆ ಬಟನ್ ಇರುತ್ತಲ್ವ, ಅದು ಪ್ರೆಸ್ ಮಾಡಿಬಿಟ್ರೆ ಈ ರೀತಿ ಬಳೆ ಹಾಕಿಡೋದ್ರಿಂದ ತುಂಬಾ ಸ್ಟಿಫಾಗಿ ಕೂತ್ಕೊಳುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಂಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.